ಏನು ಮಾಡ್ತಿದ್ದೀರಾ ಗೈಸ್? ಟೈಮ್ ನೋಡಿ, ಹೊರಗಡೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸು, ಅದಕ್ಕೆ ಇವಾಗ ಸ್ನಾನ ಆಯಿತು. ಕಿವಿ ತಿನ್ನೋಣ ಅಂಥೇಳಿ ಇವತ್ತು, ಅಂದರೆ ಕಿವಿ ಫ್ರೂಟ್. ಟೈಮ್ ಆಲ್ರೆಡಿ 1 ಗಂಟೆ ಆಗೋಗ್ಬಿಟ್ಟಿದೆ. ಬ್ರೇಕ್ಫಾಸ್ಟ್ ಲೇಟ್ ಆಯ್ತು ಇವತ್ತು. ಏನಾಯಿತು ಅಂದರೆ, ನೈಟ್ ಮೂವಿ ನೋಡ್ತಾ ಕೂತ್ಕೊಂಡ್ಬಿಟ್ವಿ. ಮಲ್ಗೋಕ್ಕೆ ಆಲ್ಮೋಸ್ಟ್ 12:30 12:30 ಆಗಿಬಿಟ್ಟಿತ್ತು. ಹಾಗಾಗಿ ಎದ್ದಿದ್ದು ಲೇಟಾಗಿದ್ವಿ. ಲೇಟಾಗೆದ್ದು ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ನಂದು ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಗೈಸ್. ಅದೆಲ್ಲ ಮುಗಿಸ್ಕೊಂಡು ತಲೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡಿದ್ದೆ. ಯಾವಾಗ ಕೆಲಸಗಳು ಜಾಸ್ತಿ ಇರುತ್ತೆ ಆವತ್ತು ಆಯಿಲಿಂಗ್ ಮಾಡ್ಕೋತೀನಿ. ಸ್ವಲ್ಪ ಟೈಮ್ ಸಿಗುತ್ತಲ್ಲ, ಆಯಿಲಿಂಗ್ ಮಾಡಿಕೊಂಡು ಸ್ವಲ್ಪ 1 ಅವರ್ ಬಿಡೋಕ್ಕೆ ಅಷ್ಟು. ಹಾಗಾಗಿ ಆ ಥರ ಪ್ಲ್ಯಾನ್ ಮಾಡ್ತೀನಿ. ಸೀರಿಯಸ್ಲಿ ಗೈಸ್, ನನಗೆ ಈ ಕೂದಲು ಒಣಗಿಸ್ಕೊಳ್ಳೋದು ದೊಡ್ಡ ಕೆಲಸ. ಉಳಿದಿರೋ ಕೆಲಸನೆಲ್ಲ ಫಾಸ್ಟಾಗಿ ಮುಗಿಸ್ಬಿಡ್ತೀನಿ. ಬಟ್ ಈ ಕೂದಲು ವಾಶ್ ಮಾಡ್ಕೊಳ್ಳೋದು, ಒಣಗಿಸ್ಕೊಳ್ಳೋದು ಪೇಷನ್ಸಿಂದ ಮಾಡೋದೇ ಇಲ್ಲ ಗೈಸ್ ನಾನು. ಹಾಗಾಗಿ ಇನ್ನೂ ಸರಿಯಾಗಿ ಒಣಗಿಸ್ಕೊಂಡಿಲ್ಲ. ಇವಾಗ ಡೈಲಿ ವರ್ಕೌಟ್ ಬೇರೆ ಮಾಡ್ತಾಯಿದ್ದೀನ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದೆ ತಲೆ. ಹಾಗಾಗಿ ಸ್ವಲ್ಪ ತಲೆ ಇಚ್ಚಿಂಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಪ್ರತಿ ದಿವಸ ಮಾಡಬೇಕು. ಪ್ರತಿ ದಿವಸ ಮಾಡಿ ಅದು ತಲೆ ಒಣಗುವಷ್ಟರಲ್ಲೇ ನನಗೆ ಈವ್ನಿಂಗ್ ಆಗಿಬಿಡುತ್ತೆ. ಅಷ್ಟು ಬೇಗ ಒಣಗೋದಿಲ್ಲ ತಲೆ. ಹಾಗಾಗಿ ಸ್ವಲ್ಪ ಫ್ಯಾನ್ ಹಾಕೋಣ. ಸ್ನಾನ ಮಾಡಿ ಬಂದ, ಬಟ್ಟೆ ಎಲ್ಲ ವಾಶ್ ಆಗಿದೆ. ಬಟ್ಟೆ ಒಣಗಾಕಬೇಕು. ಇವತ್ತು ಸ್ವಲ್ಪ ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡಿದ್ವಿ, ಅದನ್ನೆಲ್ಲ ಹಾಕಬೇಕು. ಮಕ್ಕಳು ಸ್ವಿಮ್ಮಿಂಗ್ ಹೋಗಿದ್ದಾರೆ, ಅವರಿಗೆ ಸ್ನಾನ ಮಾಡಿಸ್ಬೇಕು ಬಂದಮೇಲೆ. ಇನ್ನು ವರ್ಕೌಟ್ ಚೆನ್ನಾಗಿ ನಡೀತಾ ಇದೆ ಗೈಸ್. ನಿಮ್ದು ಹೆಂಗೆ ನಡೀತಾ ಇದೆ ಕಮೆಂಟಲ್ಲಿ ತಿಳಿಸಿ. ಅಪ್ಪ, ಈ ಕೂದಲು ಬೇಗ ಒಣಗೋದೇ ಇಲ್ಲ. ಒಂದು ಸಮಾಧಾನವಾಗಿ ಒಣಗಿಸ್ಕೋಬೇಕು. ಅಡುಗೆ ಇನ್ನೂ ಏನೂ ಮಾಡಿಲ್ಲ ನಾನು, ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಸೋಯಾ ಮತ್ತು ಬಟಾಣಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಬಿರಿಯಾನಿ ಥರ, ಪಲಾವ್ ಬಿರಿಯಾನಿ ಥರ ಮಾಡೋಣ ಅಂತ. ಯಾಕೆ ಅಂತಂದರೆ, ಇವತ್ತು ಆ್ಯಕ್ಚುಲಿ ಇಡ್ಲಿ ಮಾಡೋ ಪ್ಲ್ಯಾನ್ ಇತ್ತು ಬೆಳಗ್ಗೆ. ನನ್ನ ಮಗನ ಕೇಳಿದೆ ಇಡ್ಲಿ ಮಾಡಲಾ ಅಂಥೇಳಿ. ಅವನು ಹೇಳ್ದ ಬೇಡ, ನಂಗೆ ಬಿರಿಯಾನಿ ಬೇಕು ಅಂಥೇಳಿ. ಹಂಗಾಗಿ ಬಿರಿಯಾನಿ ಮಾಡೋಣ ಅಂತ. ನನಗೆ ಅಷ್ಟೊಂದು ರೈಸ್ ಐಟಮ್ಸ್ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಎಷ್ಟು ಥರ ಮಾಡ್ತಾರೆ, ಪುದೀನ ರೈಸು, ಪಲಾವು, ಬಿರಿಯಾನಿ, ಎಷ್ಟು ಥರ ರೈಸ್ ಐಟಮ್ಸ್ ಮಾಡ್ತಾರೆ. ಬಟ್ ನನಗೆ ಯಾವುದೂ ಸರಿಯಾಗಿ ಬರಲ್ಲ. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡೋದು ಅಂದರೆ ಸ್ವಲ್ಪ ಚಿತ್ರಾನ್ನ ಮತ್ತು ಇದು ಪಲಾವ್ ಬಿರಿಯಾನಿ ಥರ ಮಾಡೋದಷ್ಟೇ. ನನಗೆ ಮಸಾಲೆ ಐಟಮ್ಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಗೈಸ್. ಅದಕ್ಕೆ ನಾನು ಆಲ್ಮೋಸ್ಟ್ ರೈಸ್ ಐಟಮ್ಸ್ ಯಾವುದು ಮಾಡೋದೇ ಇಲ್ಲ. ಅಪರೂಪಕ್ಕೆ ಮಾಡ್ತೀನಿ. ಪ್ರತಿ ದಿವಸ ವೈಟ್ ರೈಸ್ ಮಾಡ್ತೀವಿ. ಮಕ್ಕಳು ಹಾಲು ಜೊತೆ ಇಲ್ಲ ಸಾಂಬಾರು ಜೊತೆ ಹಂಗೆ ತಿನ್ಕೋತಾರೆ. ನನಗೆ ಚಪಾತಿ, ರೊಟ್ಟಿ, ಪಲ್ಯಗಳು ಇದೆಲ್ಲ ಚೆನ್ನಾಗಿ ಬರುತ್ತೆ. ಇದಷ್ಟು ಚೆನ್ನಾಗಿ ಬರಲ್ಲ ಗೈಸ್ ನನಗೆ. ನಂತರ ನೀವು ಯಾರಾದರೂ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ವರ್ಕೌಟ್ ಮಾಡ್ತಾಯಿದ್ದೀನಿ ಗೈಸ್. ಬಟ್ ಇವತ್ತು ಮಾಡೋಕ್ಕಾಗಿಲ್ಲ. ಇವತ್ತು ಎದ್ದೇಳೋಕ್ಕೆ 9:30 ಆಗೋಯ್ತು. ಆವಾಗ ಎದ್ದು ಎಲ್ಲಿ ವರ್ಕೌಟ್ ಮಾಡ್ತೀರಾ ಹೇಳಿ. ಇವಾಗ ನೋಡಿ 1 ಗಂಟೆ. ತಿಂಡಿ ಉಪ್ಪಿಟ್ಟು ತಿನ್ಕೊಂಡೆ, ಬಟಾಣಿನ ಹಾಕಿ. ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಬಟ್ ರೆಫರ್ಗಂತ ಹಾಕ್ತೀನಿ ನಾನು. ಇವಾಗ ಕಿವಿ ಫ್ರೂಟ್ ತಿನ್ನೋಣ ಅಂಥೇಳಿ. ಅಡುಗೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ತಿಂದ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಫ್ರೂಟ್ಸ್ ಇಷ್ಟ ಆಗುತ್ತೆ ಗೈಸ್ ನನಗೆ. ಬಟ್ ಕಿವಿ ಸ್ವಲ್ಪ ಹುಳಿ ಇರುತ್ತಲ್ಲ, ಅದೊಂದು ಸ್ವಲ್ಪ ನನಗೆ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಹುಳಿನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಸೀರಿಯಸ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಡಯೆಟು. ಫ್ಯಾಟ್ ಲಾಸ್ ಸಖತ್ತಾಗಿ ಆಗ್ತಾಯಿದೆ ಗೈಸ್. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಸೀರಿಯಸ್ಲಿ ನನಗೆ ಒಂದು ಖುಷಿ ಯಾಕೆ ಅಂತಂದರೆ, ಒಂದು 90 ಡೇಸ್ ಚಾಲೆಂಜ್ ತೊಗೊಂಡಿರೋದು ನನಗೊಂಥರ ಖುಷಿ. ಯಾಕಂದರೆ ಚೆನ್ನಾಗಿ ಮಾಡ್ಬೋದು. ಜಸ್ಟ್ 30 ಡೇಸ್ ತೊಗೊಂಡಾಗ ಏನಾಗ್ತಾಯಿತ್ತು, ನನಗೆ ಒಂದು 4 kg 3 kg ವೆಯ್ಟ್ ಲಾಸ್ ಆಗ್ತಾಯಿತ್ತಲ್ಲ. ಅಷ್ಟಾದಮೇಲೆ ಮತ್ತೆ
ಮತ್ತೆ ವೇಟ್ ಗೇನ್ ಅದೊಂದು 3-4 kg ಮತ್ತೆ ವೇಟ್ ಗೇನ್ ಆಗಿಬಿಡೋದು. ಅದು ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡ್ತಾಯಿತ್ತು. ಬಟ್ ಈ ಸರ್ತಿ 90 ಡೇಸ್ ತೊಗೊಂಡಿದ್ದೀನಲ್ಲ, ಸೊ ಸಖತ್ತಾಗಿ ಮಾಡೋಣ. ನನ್ನ ಜೊತೆ ಯಾರೆಲ್ಲ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನಿಮ್ಮದು ವೇಟ್ ಎಷ್ಟು ಕಡಿಮೆ ಆಗಿದೆ ನನಗೆ ಹೇಳಿ, ಓಕೆನಾ? ಸೊ ಹಿಂಗೆ ನಡೀತಾ ಇದೆ ಗೈಸ್ ನಂದು. ನಿಮ್ದು ಹೆಂಗೆ ನಡೀತಾ ಇದೆ? ಅಡುಗೆ ಎಲ್ಲ ಮಾಡಬೇಕು, ತುಂಬ ಕೆಲಸ ಇದೆ. ಸ್ವಲ್ಪ ಇನ್ನು ಎಕ್ಸಾಮ್ ಎಲ್ಲ ಬರ್ತಾಯಿದೆ, ಅದಕ್ಕೆಲ್ಲ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು. ಒಂದಷ್ಟು ವರ್ಕ್ಶೀಟ್ ಇದೆ, ಅದನ್ನೆಲ್ಲ ಮಾಡಿಸ್ಬೇಕು. ಇಷ್ಟೆಲ್ಲ ಇದೆ. ಇನ್ನು ಸ್ವಲ್ಪ ಪ್ಲ್ಯಾನಿಂಗ್ಸ್ ಇದೆ. ನೆಕ್ಸ್ಟ್ ವೀಕು 3rd ವೀಕೆಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಡಯೆಟು ಅಂತ ಹೇಳಿ. ಬೆಳಗ್ಗೆ ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಲ್ಲ, ಒಂಥರ ಬೇಜಾರು, ಸಖತ್ ಫೀಲ್ ಅನಿಸುತ್ತೆ ಗೊತ್ತಾ. ವರ್ಕೌಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಆ ಡೇ ಸ್ವಲ್ಪ ಫುಲ್ಲು ಖುಷಿಯಾಗಿ ಕಳಿತೀನಿ. ಮಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ. 2nd ವೀಕ್ ಹಂಗೆ ಆಗೋಯಿತು ನನಗೆ, ಹುಷಾರಿಲ್ಲದೆ ಕಾರಣ ವರ್ಕೌಟೇ ಮಾಡೋಕ್ಕಾಗ್ತಿಲ್ಲ ಅಂತ ಅದೊಂಥರ ಬೇಜಾರಾಗ್ತಾಯಿತ್ತು. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಖುಷಿ ಇದೆ. ಬೆಳಗ್ಗೆ ಮಾಡಿಲ್ಲ, ಓಕೆ. ಬಟ್ ಈವ್ನಿಂಗ್ ಸಿಕ್ಕಾಪಟ್ಟೆ ವಾಕಿಂಗ್ ಮಾಡ್ತೀನಿ. ಮತ್ತು ಇನ್ನು ಸ್ವಲ್ಪ ಔಟ್ಡೋರ್ ವರ್ಕೌಟ್ ಎಲ್ಲ ಮಾಡ್ಕೋತೀನಿ. ಜಿಮ್ ಇದೆ, ಆದರೆ ಮನೇಲೂ ಕೂಡ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಬಟ್ ಸ್ಕಿಪ್ ಮಾಡಲ್ಲ. ನನಗೆ ಒಂದು ವಾರದಲ್ಲಿ 6 ದಿವಸನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಗೈಸ್. ನೋಡೋಣ, ಮಾಡೋಣ. 6 ದಿವಸ ಖಂಡಿತ ಮಾಡೋಣ. ಒನ್ ಡೇ ಸಂಡೇ ಅದು ಆದರೆ ಮಾಡೋದು, ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡ್ತೀನಿ, ಓಕೆನಾ? ಬನ್ನಿ, ಇನ್ನು ಅಡುಗೆ ಎಲ್ಲ ಮಾಡಬೇಕು. ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಓಕೆನಾ? ಇನ್ನು ಚೆನ್ನಾಗಿ ಮಾಡೋಣ. ವೇಟ್ ಲಾಸ್ ಅಪ್ಡೇಟ್ ಎಲ್ಲ ಕೊಡ್ತಾಯಿದ್ದೀನಿ ಪ್ರತಿ ವಾರ. ಬನ್ನಿ, ಇದನ್ನು ತಿನ್ಕೊಂಡು ಅಡುಗೆ ಎಲ್ಲ ಮಾಡಬೇಕು. ಆಲ್ರೆಡಿ ಲೇಟ್ ಆಗಿದೆ, ಇನ್ನು ತುಂಬ ಕೆಲಸ ಇದೆ ಗೈಸ್. ಈ ತಲೆ ಒಣಗಿಸ್ಕೊಳ್ಳೋದು ದೊಡ್ಡ ಕೆಲಸ ಮೊದಲು, ಓಕೆನಾ? ಮತ್ತೆ ಸಿಗೋಣ. ನೋಡಿ ಇವತ್ತು ಏನೆಲ್ಲ ತಗೊಂಡೆ ಅಂತ ಫುಡ್ ರೂಟೀನಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಆವಾಗಲೇ ಹೇಳ್ದಂಗೆ ಇವತ್ತು ಸೋಯಾ ಮತ್ತು ಬಟಾಣಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಇಡ್ಲಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ಏನು ತಿನ್ಬೇಕು ಅನ್ಸಲ್ವಲ್ಲ, ಹಾಗಾಗಿ ಬೆಳಗ್ಗೆ ಇಡ್ಲಿನ ಮಾಡಬಾರ್ದು ಅಂತ ಹೇಳಿ ಇವತ್ತು ಸೋಯಾ ಪಲಾವ್ನ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು ಟೇಸ್ಟು. ಸೀರಿಯಸ್ಲಿ ನಂಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಬಟ್ ಈ ಸರಿ ಸೂಪರಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೋಡ್ಬೋದು, ಸೋಯಾ ಹಾಕಿರೋದ್ರಿಂದ ಹೈ ಪ್ರೋಟೀನ್ ಪಲಾವ್ ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಯಾವಾಗಾದ್ರೂ ರೈಸ್ ತಿನ್ಬೇಕು ಅನಿಸಿದ್ರೆ ಆರಾಮವಾಗಿ ಈ ಥರ ಮಾಡ್ಕೊತೀನಿ. ಜಾಸ್ತಿ ವೆಜಿಟೇಬಲ್ಸು ಮತ್ತು ಈ ಥರ ಸೋಯಾ ಅಥವಾ ಪನ್ನೀರ್ ಈ ಥರ ಹಾಕ್ಕೊಂಡು ತಿನ್ಕೊಂಡ್ರೆ ನಮಗೆ ಬೇಕಾಗಿರೋಂಥ ಪ್ರೋಟೀನು ಸಿಗುತ್ತೆ. ಆಮೇಲೆ ನಮಗೆ ನಾವು ತಿನ್ಬೇಕು ಅನಿಸಿರೋಂಥ ರೈಸು ಕೂಡ ತಿಂತೀವಿ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮಾಗಿ ರೈಸ್ ಕೂಡ ತಿನ್ಕೋಬೋದು. ಪ್ರತಿ ದಿವಸ ರೈಸ್ ತಿನ್ನೋದು ಒಳ್ಳೆಯದಲ್ಲ, ಸ್ಪೆಷಲಿ ವೆಯ್ಟ್ ಲಾಸ್ ಮಾಡುವಾಗ. ನೀವು ವೇಟ್ ಮೇಂಟೈನ್ ಮಾಡ್ತೀರಾ ಅಂತಂದರೆ ಆರಾಮವಾಗಿ ಒಂದು 2 ಸ್ಪೂನಷ್ಟು ರೈಸ್ನ ತೊಗೋಬೋದು. ಮಧ್ಯಾಹ್ನಕ್ಕೆ ತಿನ್ಕೊಳ್ಳಿ. ಆದಷ್ಟು ರೈಸ್ನ ನೈಟ್ ಟೈಮ್ ತಿನ್ನೋದನ್ನು ಅವಾಯ್ಡ್ ಮಾಡಿ. ಕಾರ್ಬೋಹೈಡ್ರೇಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ ಮಾತ್ರ ತಿನ್ಕೊಳ್ಳಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಮಕ್ಕಳು ಕೂಡ ತಿಂದು ಹೇಳಿದ್ರು ಸಖತ್ತಾಗಿತ್ತು ಟೇಸ್ಟು. ಇನ್ನು ಬೆಳಗ್ಗೆ ಅಂತೂ ವರ್ಕೌಟ್ ಏನು ಮಾಡ್ಕೊಳಕ್ಕಾಗಲೇ ಇಲ್ಲ ನನಗೆ. ಅದೊಂದು ಸ್ವಲ್ಪ ಬೇಜಾರಿತ್ತು. ಸರಿ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವಾಗ ನೋಡಿ ಆಟ ಎಲ್ಲ ಸ್ವಿಮ್ಮಿಂಗ್ ಸ್ನಾನ ಮಾಡಿಸಿ ಇವಾಗ ಕೊಟ್ಟಿದ್ದೀನಿ. ಈ ಥರ ಪಲಾವ್ ಬೇಗ ಮಾಡ್ಕೊಂಬಿಡ್ಬೋದಲ್ವಾ. ಇನ್ನು ನೈಟ್ ಡಿನ್ನರ್ಗೆ 2 ಚಪಾತಿ ಮತ್ತು ಕಡಲೆ ಹಿಟ್ಟಿನಿಂದ ಒಂದು ಜುಣ್ಕ ಥರ ಸಾಂಬಾರು ಥರ ಮಾಡ್ಕೊಂಡಿದ್ದೆ. ಅದನ್ನು ನೈಟ್ ಡಿನ್ನರ್ ತಗೊಂಡಿದ್ದೆ. ಆಮೇಲೆ ಈವ್ನಿಂಗ್ ವರ್ಕೌಟ್ ಕೂಡ ಮಾಡಿಕೊಂಡೆ. ಬೆಳಗ್ಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಇವತ್ತು ಈವ್ನಿಂಗ್ ವರ್ಕೌಟ್ನ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ರೂಟೀನ್. ನಿಮ್ಮದು ಹೇಗೆ ನಡೀತಾ ಇದೆ ವಿಡಿಯೋ ಕಮೆಂಟಲ್ಲಿ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋ ಅಪ್ಲೋಡ್. ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಕೆಲಸಗಳಿರೋದ್ರಿಂದ, ಎಕ್ಸಾಮ್ಸ್ ಎಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಎಲ್ಲ ಆಗ್ತಾಯಿಲ್ಲ. ಆದರೆ ತಪ್ಸೋದಿಲ್ಲ, ವಿಡಿಯೋ ಅಪ್ಡೇಟ್ ಕೊಡ್ತೀನಿ. ಆಮೇಲೆ ವೇಟ್ ಅಪ್ಡೇಟ್ ಕೂಡ ಕೊಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಎಲ್ಲವೂ. ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.